ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳಿಂದ ದಾಳಿಯಾಗಿದೆ. ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 8 ಕಡೆ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಉಗ್ರ ಚಟುವಟಿಕೆಗೆ ಹಣದ ಜಾಲ ಬೆನ್ನತ್ತಿದ್ದಾರೆ ಇಡಿ ಅಧಿಕಾರಿಗಳು. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು ಹರಿದು ಬರುತ್ತಾ ಇದೆ. ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಕ್ರಾ ವೆಲ್ಫೇರ್ ಟ್ರಸ್ಟ್ ಜಿಎಫ್ಎಂ ಟ್ರಸ್ಟ್ ಮೂಲಕವಾಗಿ ಹಣ ವರ್ಗಾವಣೆ ಆಗಿರುವುದು ಈಗ ಬೆಳಕಿಗೆ ಬಂದಿದೆ. ಎನ್ಐಎ ತನಿಖೆಯಲ್ಲಿ ಹಣ ಬಳಸಲಾಗಿದೆ ಎನ್ನುವಂತಹ ಅಂಶ ಕೂಡ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರೋದಕ್ಕೆ ಹಣವನ್ನ ಬಳಸಲಾಗಿದೆ ಅನ್ನೋದು ಪತ್ತೆಯಾಗಿತ್ತು. ಈ ಸಂಬಂಧ ದಾಳಿ ನಡೆಸಿ ತನಿಖೆಯನ್ನ ನಡೆಸ್ತಾ ಇದೆ ಇಡಿ. ಈಗ ಇಡಿ ಅಧಿಕಾರಿಗಳು ಹಲವು ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಉಗ್ರ ಸಂಘಟನೆಗಳಿಗೆ ಹಣದ ನೆರವನ್ನ ನೀಡಲಾಗ್ತಾ ಇದೆ. ಭಯೋತ್ಪಾದನೆ ಸೇರುವುದಕ್ಕೆ ಈ ಹಣವನ್ನ ಬಳಕೆ ಮಾಡಲಾಗ್ತಾ ಇದೆ. ಹಲವು ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರೋದು ಕೂಡ ಎನ್ಐಎ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಆ ಅಂಶವನ್ನ ಇಟ್ಕೊಂಡು ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಲವು ಐಸಿಸ್ ಶಿಬಿರದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಏನಾಗ್ತಾ ಇದೆ, ಅಲ್ಲಿ ಏನೆಲ್ಲ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ, ಹಣ ಎಲ್ಲಿಂದ ಬರ್ತಾ ಇದೆ, ಎಲ್ಲೆಲ್ಲಿ ವರ್ಗಾವಣೆ ಆಗ್ತಾ ಇದೆ, ಇದನ್ನ ಯಾವ ರೀತಿ ಬಳಕೆ ಮಾಡಲಾಗ್ತಾ ಇದೆ, ಅದರಲ್ಲೂ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಾವು ಗಮನಿಸ್ತಾ ಇರೋ ಹಾಗೆ ಎನ್ಐಎ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು, ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿತ್ತು. ಆ ಅಂಶಗಳನ್ನ ಇಟ್ಕೊಂಡು ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನ 8 ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ ಅನ್ನುವಂತಹ ವಿಚಾರ, ಎಲ್ಲೆಲ್ಲಿ ದಾಳಿ ಆಗಿದೆ, ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಶಿವಪ್ರಸಾದ್? ಶಕುಂತಲಾ, ಈಗಾಗಲೇ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಒಟ್ಟಾರೆ 10 ಜನರ ತಂಡ ಏನಿದೆ ಶಾಂತಿನಗರದ ಇಕ್ರಾ ವೆಲ್ಫೇರ್ ಟ್ರಸ್ಟ್ ಹಾಗೂ ಜಿಎಫ್ಎಂ ಟ್ರಸ್ಟ್ಗಳ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಎನ್ಐಎ ಅಧಿಕಾರಿಗಳು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಆರಂಭಿಸಿದರು. ತನಿಖೆಯ ವೇಳೆಯಲ್ಲಿ ಈ ಟ್ರಸ್ಟ್ಗಳ ಮುಖಾಂತರ ಹಣ ವರ್ಗಾವಣೆ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಿ ಲಾಂಡ್ರಿಂಗ್ ಆಕ್ಟಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದರೆ ಬೆಂಗಳೂರಿನಲ್ಲಿ ಯುವಕರನ್ನ ಐಸಿಸ್ಗೆ ಸೇರುವಂತೆ ಪ್ರಚೋದಿಸಲಾಗ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಕ್ರಾ ಕ್ಯಾಂಪ್ ಅಂತಂದ್ರೆ ವ್ಯಕ್ತಿತ್ವ ವಿಕಸನ ಕ್ಯಾಂಪ್ಗಳನ್ನು ಕೂಡ ನಡೆಸ್ತಾ ಇದ್ರು. ವ್ಯಕ್ತಿತ್ವದ ವಿಕಸನದ ಹೆಸರಿನಲ್ಲಿ ನಡೆಸಿದಂಥ ಈ ಕ್ಯಾಂಪ್ಗಳಲ್ಲಿ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಯತ್ನಿಸಿದ್ರು ಅಂತೇಳಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಸ್ಥಳಗಳ ಮೇಲೆ ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಈ ಹಿಂದೆಯೂ ಕೂಡ ಎನ್ಐಎ ಅಧಿಕಾರಿಗಳು 5 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ್ರು. ಚಾರ್ಜ್ ಶೀಟ್ನಲ್ಲೂ ಕೂಡ ಹಲವು ಮಹತ್ವದ ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ರು. ಈಗಾಗಲೇ ಎನ್ಐಎ ಕಂಡುಕೊಂಡಿರುವಂತೆ ಒಟ್ಟಾರೆಯಾಗಿ ಈ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಈ 2 ಟ್ರಸ್ಟ್ಗಳ ಮೂಲಕ ಹಣ ವರ್ಗಾವಣೆಯಾಗಿದೆ. ಹಣವನ್ನು ವರ್ಗಾವಣೆ ಮಾಡೋದ್ರ ಮೂಲಕ ಐಸಿಸ್ ಸಂಘಟನೆಗೆ ಹೆಲ್ಪನ್ನು ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಟರ್ಕಿಯ ಮೂಲಕ ಯುವಕರನ್ನು ಐಸಿಸ್ ಸಂಘಟನೆಗೆ ಸೇರಿಸೋದಕ್ಕೆ ವಂಚನ ಹಾಕ್ತಿದ್ರು, ಷಡ್ಯಂತ್ರವನ್ನು ರೂಪಿಸಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಈ ತನಿಖೆಯ ಭಾಗವಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿ ಈ ದಾಳಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಶಕುಂತಲಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.